ಈ ಫಿಲಮ್ ಅಲ್ಲಿ ಏನಿಲ್ಲ ಅಂತಂದ್ರು ಕಿಕ್ ಇರುತ್ತೆ, ಹುಚ್ಚಿರುತ್ತೆ, ಧಿಮಾಕ್ ಇರುತ್ತೆ, ಲಾಜಿಕ್ ಮಾತ್ರ ಇರಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಬಂದು ಅವನ್ ಬಗ್ಗೆ ಒಂದ್ ಪುಸ್ತಕ ಬರ್ದೆ, ಅದು ಅವನ್ ನೋವು ಪುಸ್ತಕನ. ಎಸ್, ಈ ಫಿಲಂ ಹೀರೋ ಲೈಫ್ ಅಲ್ಲಿ ಆದಂತ ಘಟನೆಗಳನ್ನ ತನ್ನ PhD ಗೋಸ್ಕರ ಥೀಸಿಸ್ ಬರೀತಾಳೆ ವಿತೌಟ್ ಹಿಸ್ ಪರ್ಮಿಷನ್ ತಗೊಂಬಾರ್ದಾ ತಗೋಬೇಕಾ ಅನ್ನೋದಕ್ಕೆ 2.5 ಗಂಟೆ ರಾಡ್ ಮೂವಿ ಮಾಡಿದ್ದಾರೆ. ಸೊ ಇದು ಈ ಫಿಲಂ ಪ್ಲಾಟ್. ಇನ್ನು ಈ ಫಿಲಂ ಹೀರೋ ಬಂದು ವರ್ಟ, ಹೀರೋಯಿನ್ ಬಂದು ಮೊಂಡಿ. ನಾನು ತುಂಬಾ ವರ್ಟ್ ನನ್ ಮಗ. ಗಂಡಸ್ರು ವರ್ಟಾಗೆ ಇರ್ಬೇಕು, ಅನ್ನು ತುಂಬಾ ಮೊಂಡಿ. ಹೆಣ್ಮಕ್ಳು ಮೊಂಡಾಗೆ ಇರ್ಬೇಕು. ಇದಾಗಿ ನೆಕ್ಸ್ಟ್ ಸೀನ್ಗೆ 10 out of 7 ವಿಜಯ್ ದೇವರಕೊಂಡ ಮೂವಿಲ್ ಆಗೋ ತರನೇ ಈ ಫಿಲಂ ಅಲ್ಲಿ ಕೂಡ ಆಗುತ್ತೆ. ಸ್ಟಿಲ್ ವಿ ಆರ್ ಆನ್ ದ ಸೇಮ್ ಟಾಪಿಕ್. ಫ್ಯಾಮಿಲಿ ಸ್ಟಾರ್, ಫೋನ್ ಸ್ಟಾರ್ ಅಲ್ಲ, ಫ್ಯಾಮಿಲಿ ಫಿಲಂ. ಅದೇನು ಹಾಗ್ ಮುತ್ ಕೊಟ್ಬಿಟ್ಟೆ? ಅವನ್ನ ನೋಡಿದ್ರೆ ಯಾರಿಗಾದ್ರೂ ಮುತ್ ಕೊಡ್ಬೇಕು ಅಂತ ಅನ್ಸುತ್ತೆ. ಫಿಲಂ ವಿತೌಟ್ ಕಿಸಿಂಗ್ ಸೀನ್ ಇಸ್ ಎ ಫಿಲಂ ವೇಸ್ಟೆಡ್. ನಿನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾರಿಗಾದ್ರೂ ಮುತ್ ಕೊಡ್ಬೇಕು ಅಂತ ಅನ್ಸುತ್ತೆ. ಇದು ನಮ್ ಹೀರೋ ಇಂಟ್ರೊಡಕ್ಷನ್ ಸೀನ್. ಲಡ್ಡು ಬಂದು ಬಾಯಿಗ್ ಬೆತ್ತ. ಇನ್ನು ನಮ್ ಹೀರೋ ಬಂದು ಪಕ್ಕ ಮಿಡಲ್ ಕ್ಲಾಸ್. ಮನೇಲಿ ಗಾಡಿ ಇದ್ರು ಪಂಚೆಲಿ ಇದ್ದಿದ್ದಿಲ್ಲಿ ಓಡೋದಿತ್ತಾರ, ಪಂಚೆ ಒಳಗೆ ಇಲ್ಲಿ ಓಡ್ ಬಂದಿತ್ತಾರ. ಸೂಪರ್ ಮಾರಿಯೋ ಜೋಶಲ್ಲಿ ಓಡ್ಕೊಂಡು ಎಲ್ಲಾ ಬ್ಲಾಕರ್ಸ್ ನ ಹಾರ್ಕೊಂಡು ಟಿಗಳನ್ನೆಲ್ಲ ಹಿಂದಕ್ಕೆ ಹಾಕಿ ಯಾಕೆ ಹಿಂಗ್ ಓಡ್ ಬರ್ತಿದಾನೆ ಅಂತ ನೋಡಿದ್ರೆ ಫ್ರೀಯಾಗಿ ಕೊಡೋ ರೇಷನ್ ತಗೊಳೋದಕ್ಕೆ. ಸುವರ್ಣ ಆಂಟಿ ನಾನು ಆಫೀಸ್ ಇಂದ ಬರ್ಬೇಕಾದ್ರೆ 2 ಕುಂಬಳಕಾಯಿ ಮೆಣಸಿನಕಾಯಿ ಕೇಳಿದಕ್ಕೆ 130 ರೂಪಾಯಿ ಅಂತ ಅಂದ. ಇನ್ ಮನೆಗೆ ತಗೊಂಡು ಹೋಗೋದು ಏನು ಅಂತ ತಿನ್ನೋದು? ಫ್ಯಾಮಿಲಿ ಸ್ಟಾರ್ ತಾನೇ ಮೂವಿ ಹೆಸರು. ಅದ್ಯಾಕೆ 2 ಕುಂಬಳಕಾಯಿ 1 ಮೆಣಸಿನಕಾಯಿ ಅಂತಂದ್ರೆ ಈ ವಾಂಟಿ ಹಿಂಗ್ ಮೋರ್ನಿಂಗ್ ಮಾಡ್ತಿದ್ದಾರೆ. Why the fuck this PU nibbies are staring at him? Okay, middle class. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮಿಡಲ್ ಕ್ಲಾಸ್ ಹುಡುಗಂಗೆ ಮಿಡಲ್ ಕ್ಲಾಸ್ ಅಂದ್ರೆ ಗಾಂಡ್ ಗಾಬರಿ ಆಗ್ಬೇಕು, ಆ ತರ ಮಿಡಲ್ ಕ್ಲಾಸ್ ನ ಪೊಟ್ರೆ ಮಾಡಿದ್ದಾರೆ. ಯಾವಾಗ್ಲೂ ಬಿರಿಯಾನಿ ತಿಂತೀವಿ, ಪ್ರತಿ 4th ಸಂಡೆ ಮಧ್ಯಾಹ್ನ ಮಾತ್ರ ತಿಂತೀವಿ. ಪ್ಯಾಕೆಟ್ ಹಾಲಲ್ಲಿ ನೀರ್ ಜಾಸ್ತಿ ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಡೈರೆಕ್ಟ್ ಆಗಿ ಹಸುವಿನ ಹಾಲೆ ತರಿಸ್ತಾ ಇದೀನಿ. ಆಧಾರ್ ಕಾರ್ಡ ಇಲ್ಲ ಇಸ್ವಿಟ್ ಕಾರ್ಡ? ನಿಜ ಹೇಳೋ, ಬ್ಲಾಕ್ ಅಲ್ಲಿ ಮಾರ್ಕೊಳಕ್ ತಾನೆ ನೀನ್ ಇದನ್ನೆಲ್ಲ ತಗೊಂಡಿರೋದು. ಇನ್ನು ಹೀರೋ ಲೈಫ್ ಒಳಗೆ ಎಂಟ್ರಿ ಕೊಡೋಣ. ಹೀರೋ 1 ಲಕ್ಷ ರೂಪಾಯಿ ಸಂಬಳ ಬರ್ತಿರುತ್ತೆ, ಸ್ವಂತ ಮನೆ ಇರುತ್ತೆ, ಒಂದು ಮನೆ ಬಾಡಿಗೆ ಕೊಟ್ಟಿರ್ತಾನೆ. ಆದ್ರೂ ಹೀರೋ ಮಿಡಲ್ ಕ್ಲಾಸ್. 23 ರೂಪಾಯಿ ಪೆಟ್ರೋಲ್ ಹಾಕ್ತಾನೆ. ಗಾಡಿ ಪೆಟ್ರೋಲ್ ಖಾಲಿ ಆದ್ರೆ 20-30 ಕಿಲೋಮೀಟರ್ ಗಾಡಿ ಸೆಲ್ಫ್ ಟೋ ಮಾಡ್ಕೊಂಡು ಹೋಗ್ತಾನೆ. ಮೆಜರ್ ಮಾಡಿ ಎಣ್ಣೆ ಹೊಡಿತಾನೆ. CGI ದೋಸೆ ತಿನ್ಸ್ತಾನೆ. CGI ಈ ತರ ಹೆಲ್ದಿಯಾಗಿ ಕರುಮ್ ಕುರುಮ್ ಅನ್ನೋ ದೋಸೆ ರೆಡಿ. ಎಂತದ ಕರ್ಮನೆಲ್ಲ ನೋಡಿದ್ದೆ ಗುರು. CGI ಗುರು, ಆರ್ ಯು ಫಾರ್ ರಿಯಲ್? ನಮ್ ಮಿಡಲ್ ಕ್ಲಾಸ್ ಹೌದು. CGI ದೋಸೆ ಯಾವನ್ ಗುರು ತಿಂತಾನೆ? ತಿಗಾ ವರ್ಷ ಟಿಶ್ಯೂ ಪೇಪರ್ ಗಿಂತ ತೆಳ್ಳಗಿದೆ ಅದು. ಫ್ಯಾಮಿಲಿ ಪೂರ್ತಿ ಕರೆಕ್ಟ್ ಟೈಮಿಂಗ್ ಅಲ್ಲಿ ಇದೀವಿ. ನಮಗ್ ಬೇಕು ಅಂದ್ರೆ ತಾಜ್ ಹೋಟ್ಲಿಂದಾನೆ ತರಿಸ್ಕೋತೀವಿ. ಏನ್ CGI ದೋಸೆನಾ? ಸೊ ದಟ್ಸ್ ಹೌ ದೇ ಬ್ರೂಟಲಿ ಫಾಕ್ಡ್ ಮಿಡಲ್ ಕ್ಲಾಸ್ ಪೀಪಲ್. ಇನ್ನು ಫ್ಯಾಮಿಲಿ ಸ್ಟಾರ್, ಫ್ಯಾಮಿಲಿ ಅವ್ರನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತಾನೆ ಅಂತ ನೋಡೋದಾದ್ರೆ, ಬಾಯಿ ಮುಚ್ಕೊಂಡು ಕೂತ್ಕೋ ಅಜ್ಜಿ, ಬಾಯಿ ಮುಚ್ಕೊಂಡು ಹೋಗ್ ಕೊಡು. ತೆಗೆದು ಬಿಟ್ಟ ಅಂದ್ರೆ ನೋಡು, ಹೇ ಕರಿ, ಹೇ ಬಾಯ್ಲಿ. ಅಯ್ಯೋ ನಿನ್ ಮೆಂಟಲ್. ಏಯ್ ನೀನಾದ್ರೂ ಓದು, ಸ್ಟಾರ್ಟ್ ಮಾಡು. ಎಲ್ಲಿ ಹೋಗ್ ಕೆಲ್ಸ ನೋಡು. ಮುದ್ಕಿ ಗುರು, ಮುದ್ಕಿ ನೀನ ರೆಸ್ಪೆಕ್ಟ್ ಮಾಡೋದು ಫ್ಯಾಮಿಲಿ ಸ್ಟಾರ್ ಅಂದ್ಮೇಲೆ. ಫ್ಯಾಮಿಲಿ ಇಂಪಾರ್ಟೆಂಟ್. ಫ್ಯಾಮಿಲಿ ಹೆಣ್ಮಕ್ಳನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತಾನೆ ಅಂತ ನೋಡೋದಾದ್ರೆ, ಒಂದು ಹೆಣ್ಣು ನಮ್ ಮನೇಲಿದ್ರೆ ಸೇಫ್ ಆಗಿ ಹ್ಯಾಪಿ ಆಗಿರ್ತಾಳೆ ಅಂತ ನಂಬ್ಕೊಂಡು ನಮ್ ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಬರೋದು ಸೊಸೆ ಅಲ್ಲ, ನಮ್ ಮನೆ ಯಜಮಾನಿ. ಸೂಪರ್ ಮಾರ್ವೆಲಸ್, ಎಕ್ಸ್ಟ್ರಾರ್ಡಿನರಿ, ಆಸಮ್, ನೆಕ್ಸ್ಟ್ ಲೆವೆಲ್ ಅನ್ಕೊಂಡು ನೀವೆಲ್ಲ ಚಪಾಳೆ ತರ್ತಿರ್ತೀರಾ. ಹೌದು, ವೇಟ್ ರುಕೋ ಜರಾ, ಸಬರ್ ಕರೋ. ನೆಕ್ಸ್ಟ್ ಸೀನ್ ನೋಡಿ. ನೀನ್ ಇನ್ನೊಂದ್ಸಲ ಇಂಥದ್ದೇನಾರು ಮಾಡೋಕ್ ಟ್ರೈ ಮಾಡಿದ್ರೆ ನಮ್ ಮನೇಲೂ ಗಂಡಸರಿದ್ದಾರೆ. ನಿಮ್ ಮನೇಲಿರೋರ್ಗಿರೋ ಗುಂಡಿಗೆ ನಮಗೂ ಇದೆ. ಬಟ್ ನನಗೆ ನಿಂತರ ಪಿಕಪ್ ಪ್ಲೇಸ್ ಅಲ್ಲಿ ಕೆಲ್ಸ ಇಲ್ಲ. ದೊಡ್ಡ ಮರ, ಗೋದಾಮ್, ಬಸ್ಸು, ಟ್ರೈನು, ಕಾರು ಯಾವ್ದಾದ್ರು ನಡೆಯುತ್ತೆ. ಇಂಡೈರೆಕ್ಟ್ ಆಗಿ ಬ್ರೋ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ನಮ್ಮನೆ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರೆ ನಾವು ನಿಮ್ಮನೆ ಹೆಣ್ಮಕ್ಳನ್ನ ರೇಪ್ ಮಾಡ್ತೀವಿ. ಬಾರ್ಟರ್ ಸಿಸ್ಟಮ್. ನೈಸ್ ಹೀರೋಯಿಸಮ್. ಫ್ಯಾಮಿಲಿ ಸ್ಟಾರ್. ಫ್ಯಾಮಿಲಿ ಸ್ಟಾರ್ ನ ಯಾಕೆ 100% ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಕರಿತೀವಿ ಅಂದ್ರೆ ಇದಕ್ಕೆ. ರಾತ್ರಿ ಎಲ್ಲ ನಿಮ್ ಬೆಡ್ರೂಮ್ ಇಂದ ಜೋರಾಗಿ ಸೌಂಡ್ ಕೇಳಿಸ್ತಿತ್ತು ನಮ್ಮ ಮನೆವರೆಗೂ. ಗುಡ್ ಜಾಬ್ ಗೋವರ್ಧನ್ ಅಂತ ಒಂದ್ ಮಾತು ಹೇಳಿದಿದ್ರೆ ಅವಳಿಗೆ ಏನಾದ್ರು ಉರ್ದೋಗ್ತಾ ಇತ್ತಾ? ಯಾವಾಗ ನೋಡಿದ್ದೆ ಅವಳು ಹೇಗ್ ನಡೀತಾಳೆ ಅಂತ? ಟಕ್ಕು ಟಕ್ಕು ಅಂತ. ನಿನ್ ಬಾಯಿಗೆ ಹೇಗ್ ಬಾಯಿ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಇಂದುಗೋಸ್ಕರ ಸಾಯೋವರೆಗೂ ಹೊಡಿತಾನೆ ಇರ್ತೀನಿ. ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಬಡವರಿಗೆ ಮತ್ತೆ ಮಿಡಲ್ ಕ್ಲಾಸ್ ಜನಕ್ಕೆ ಸ್ಯಾಂಕ್ಷನ್ ಮಾಡಿರೋ 600 ಸ್ಕ್ವೇರ್ ಫೀಟ್ ಅಲ್ಲಿ ನಾನೊಂದು ಟ್ರಿಬಲ್ ಬೆಡ್ರೂಮ್ ಡಿಸೈನ್ ಮಾಡಿದ್ದೀನಿ. 600 ಸ್ಕ್ವೇರ್ ಫೀಟ್ ಅಲ್ಲಿ ಟ್ರಿಬಲ್ ಬೆಡ್ರೂಮ್ ಹೇಗೆ? ಹಾಲ್ ಬಂದು 330 ಪ್ಲಾನ್ ಮಾಡಿದ್ದೀನಿ. ಕಿಚನ್ ವೈಡ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ 120 ಪ್ಲಾನ್ ಮಾಡಿದ್ದೀನಿ. ಕಿಡ್ಸ್ ಬೆಡ್ರೂಮ್ ಗೆ 80, ಆ ಮಿಕ್ಕಿರೋ 70 2 ಬೆಡ್ರೂಮ್ ಪ್ಲಾನ್ ಮಾಡಿದ್ದೀನಿ.
ಈ ಬಾತ್ರೂಮು ಕಕ್ಕಸ್ಸು ಕಮೋಡು ವಾಶ್ರೂಮು ಅಂತಾರಲ್ಲ, ಆ ಕಾನ್ಸೆಪ್ಟೇ ಇಲ್ಲ ಗೋವರ್ಧನ್ ಕಟ್ಟೋ ಮನೇಲಿ. ತೆಲುಗು ಫಿಲಮ್ ಅಲ್ಲಿ ಲಾಜಿಕ್ ನ ಹುಡುಕಕ್ಕೆ ಹೋಗ್ಬಾರ್ದು, ಬಟ್ ಸ್ಟಿಲ್ ವಿ ಆರ್ ಟೇಕಿಂಗ್ ದ ಟ್ರಿಸ್. ಎಲ್ಲರೂ ಸೀಟ್ ಬೆಲ್ಟ್ ಟೈಟ್ ಮಾಡ್ಕೊಳ್ಳಿ. ಏಯ್, ಅಗ್ನಿ ಮೂಲೆ ಇಲ್ಲಲ್ವೇನೋ, ಬೆಂಕಿ ಇಲ್ಲ ಹಚ್ಬೇಕು. ಈಶಾನ್ಯ ಮೂಲೆ ಅಣ್ಣ, ಇದು ಸಂಪ್ ಇರ್ಬೇಕು, ವಾಟರ್ ಫ್ಲೋ ಇರ್ಬೇಕು. ನೈಋತ್ಯ ಅಣ್ಣ, ಬೆಡ್ರೂಮ್, ಲಕ್ಷ್ಮೀ ಸ್ಥಾನ. ಈಸ್ಟ್ ಅಣ್ಣ, ಸಿಂಹದ್ವಾರ. ಸರ್ ಮೈಂಡ್ ಬ್ಲೋ ಜಾಬ್, ಮೈಂಡ್ ಬ್ಲೋ ಜಾಬ್ ನೈ ಯಾರ್, ಮೈಂಡ್ ಬ್ಲೋಯಿಂಗ್ ಜಾಬ್. ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ. ನೋ ಕಾಮೆಂಟ್ಸ್. ಬೂಬ್ಸ್ ಬಂಬ್ಸ್. ಏನು ಕೈಯ ಐರನ್ ಧಾರ ಸರ್. ವೆರಿ ಸ್ಟ್ರಾಂಗ್ ಸರ್, ವೆರಿ ಸ್ಟ್ರಾಂಗ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದ ಜನ. ನೋ ಕಾಮೆಂಟ್ಸ್. ಒನ್ ಫೈನ್ ಡೇ ಗೋವರ್ಧನ್ ಫ್ಯಾಮಿಲಿನ ಹಿಂದೂ ಕರ್ಕೊಂಡು ಆಚೆ ಕಡೆ ಹೋಗಿ ಬಂದಿರ್ತಾಳೆ. ಇದು ನೋಡಿ ನಮ್ ಗೋವರ್ಧನ್ಗೆ ಹೆವಿ ತಿಕಾ ಉರ್ದೋಗ್ಬಿಡುತ್ತೆ. ಮನೆಗೆ ಬಂದಿದ ತಕ್ಷಣ ಸರಿಯಾಗಿ ಕ್ಲಾಸ್ ತಗೊಂತಾನೆ. ಅವಳ ಜೊತೆ ಯಾರು ಮಾತಾಡಬಾರ್ದು, ಅವಳ ಮುಖ ಯಾರು ನೋಡಬಾರ್ದು, ಅವಳ ಮನೆ ಹತ್ರ ಯಾರು ಹೋಗ್ಬಾರ್ದು, ಅವಳು ಕೊಡ್ಸಿದ್ ಯಾರು ತಿನ್ಬಾರ್ದು ಅಂತ ಹೇಳ್ತಾನೆ. ಇದನ್ನೆಲ್ಲ ಹಿಂದೂ ಕೇಳಿಸ್ಕೊಂಡ್ಬಿಡ್ತಾಳೆ. ಬಟ್ ಗೋವರ್ಧನ್ ಸಿಗಾಕೊಂಡ್ಬಿಡ್ತಾನೆ. ಹಿಂದೂ ನೋಡಿ ಎಲ್ಲಿ ಬೇಜಾರ್ ಮಾಡ್ಕೊಂಡ್ಬಿಟ್ಲು ಅಂತ ಹೇಳಿ, ಅಂದ್ರೆ ನಿಮ್ ಹೀರೋ ಸೋತೋದ್ನ ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಇಲ್ಲ, ಮೊದ್ಲುಗಿಂತ 20 ಪಟ್ಟು ತನ್ನ ಸಿಂಪಿಂಗ್ ಲೆವೆಲ್ ಅಪ್ ಮಾಡ್ಕೊಂತಾನೆ. ಪಾಪ ಗೋವರ್ಧನ್ ಮರ್ತ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ, ತಾನು ಮಿಡಲ್ ಕ್ಲಾಸ್ ಅಂತ. ಪೇಪರ್ ಬ್ಲಾಸ್ಟ್ ಆಗ್ತಿದ್ದ ಹಾಗೆ, ವೆಲ್ಕಮ್ ಟು ಇಂದು ಚಿಕ್ಕಮ್ಮ. ಬ್ರೋ ಹ್ಯಾವ್ ಮಿಸ್ಟೇಕನ್. ಅಂಡರ್ವೇರ್ ಹರಿದೋದ್ರೆ 2 ಬ್ಲಾಸ್ಟ್ ಅಂತ ಹಾಕ್ಬಿಟ್ಟು ಅದನ್ನ ವಾಪಸ್ ಹಾಕೊಂತೀವಿ. ಅಂತದ್ರಲ್ಲಿ ಪ್ರಪೋಸ್ ಮಾಡೋದಕ್ಕೆಲ್ಲ ಈ ತರ ಸೆಲೆಬ್ರೇಷನ್. ತೆಗೆದು ಬಿಟ್ಟ ಅಂದ್ರೆ ಕಿತ್ತೋದ್ ನನ್ ಮಗನ. ಎಣ್ಣೆ ಮಾರ್ತಿದ್ಯಾ, ಎಣ್ಣೆ ಮಾರ್ಕೊಂಡು ಸುಮ್ನಿದ್ ಬಿಡು. ಸಾಯಂಕಾಲದವರೆಗೂ ಅವ್ನಿಗೆ ಏನ್ ಬೇಕು ಕುರ್ಚಿ ಹಾಕಿ ಕುಡ್ಸು. ಮದ್ಯಪಾನ ವ್ಯಸನಿಯಾಗಿರೋ ಅಣ್ಣ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ಕಾಲೇಜ್ ಗ್ರಾಜುಯೇಷನ್ ಅಲ್ಲಿ ನೀವು ನಿನ್ ಹೇಗೆ ಮರೆಯಕ್ಕಾಗತ್ತೆ? ಗ್ರಾಜುಯೇಷನ್ ಟೈಮ್ ಅಲ್ಲಿ ಮೀಟ್ ಮಾಡಿದ್ದು, ಇನ್ನೂ ನೆನ್ಪಿಟ್ಕೊಂಡವ್ರೆ. ನಾಳೆ ನಾನು ಊರಲ್ಲಿ ಇರಲ್ಲ. ಗೋವರ್ಧನ್ ಅಪಾಯಿಂಟ್ಮೆಂಟ್ ಫಾರ್ಮಾಲಿಟೀಸ್ ಎಲ್ಲ ನೀವೇ. ಓಕೆ ಸರ್. ಯಾವ ಕಂಪ್ನಿಲಿ ಇವ್ನು ಬರ್ತಾನೆ ಅಂತ ಹೇಳಿ ಇವ್ನ ಹೆಸರು ನೆನ್ಪಿಟ್ಕೊಂಡು ಆ ಪೊಸಿಷನ್ ನ ಖಾಲಿ ಬಿಟ್ಕೊಂಡು ಕೂತಿರ್ತಾರೆ. 2 years ಸ್ಯಾಲರಿ ಅಡ್ವಾನ್ಸ್ ಆಗ್ಬೇಕಿತ್ತು. ವಾಟ್ ಟಿಕಾ ಮುಚ್ಕೊಂಡೋಗ ಕೆಲಸ ಕೊಡ್ತಿರೋದು ಹೆಚ್ಚು, ಸಂಬಳ ಬೇರೆ ಕೊಡ್ತಾರಂತೆ ನಿಮ್ಗೆ. ಅಲ್ಲ, ನನ್ ಮಗ 2 ವರ್ಷದ ಸಂಬಳನ ಅಡ್ವಾನ್ಸ್ ಆಗಿ ಕೊಡ್ತಾನೆ. ಯಾವ್ದಕ್ಕೆ ಏನಕ್ಕೆ ಅಂತ ದಯವಿಟ್ಟು ಕೇಳ್ಬೇಡಿ ಸರ್. ಆದ್ರೆ ನಾನು ಬ್ಲಡ್ ಅಂಡ್ ಸೋಲ್ ಕೊಟ್ಟು ಈ ಕಂಪನಿಗೋಸ್ಕರ ಕೆಲಸ ಮಾಡ್ತೀನಿ ಸರ್. ಸರ್, ನನಗೆ ಒಂದು 2% ಹೈಕ್ ಜಾಸ್ತಿ ಬೇಕಾಗಿತ್ತು ಸರ್. ಸರ್, ನಾನು ಬ್ಲಡ್ ಅಂಡ್ ಸೋಲ್ ಕೊಟ್ಟು ಈ ಕಂಪ್ನಿ ಕೆಲಸ ಮಾಡ್ತೀನಿ ಸರ್. ಬ್ಲಡ್ ಅಂಡ್ ಸೋಲ್ ಅಲ್ಲ, ಕಿಡ್ನಿ, ಹಾರ್ಟ್, ಲಿವರ್, ಲಂಗ್ಸ್, ಮೈಟೋಕಾಂಡ್ರಿಯಾ ಕಿತ್ಕೊಟ್ರು ನಿನ್ಗೆ 2% ಹೈಕ್ ಕೊಡಲ್ಲ. ತಿಕಾ ಮುಚ್ಕೊಂಡು ಜಾಗ ಖಾಲಿ ಮಾಡಿ. ತೆಗೆದು ಬಿಟ್ಟ ಅಂದ್ರೆ ಕಿತ್ತೋದ್ ನನ್ ಮಗನ. ಮುಚ್ಕೊಂಡು ಫೋನ್ ಇಡು. ಗೋವರ್ಧನ್ ತುಂಬಾ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಾನೆ ಅಂತ ಹೇಳಿ ಹೀರೋಯಿನ್ ಬರ್ದಿದ್ ಕಾರಣ ಹೀರೋ ಸಖತ್ ಅಫೆಂಡ್ ಆಗ್ತಾನೆ. ತಿಕಾ ಹುರ್ಕಂತಾನೆ. ಹಲೋ, ದಿಸ್ ಇಸ್ ಲೇಟೆಸ್ಟ್ ಕಾಸ್ಟ್ಲಿಯಸ್ಟ್ ಫೋನ್ ಇನ್ ದ ಮಾರ್ಕೆಟ್. ಪೇಜ್ ನಂಬರ್ 6 ಅಲ್ಲಿ ಗೋವರ್ಧನ್ ಸ್ಕ್ರೀನ್ ಕಿತ್ತೋಗಿರೋ ಫೋನ್ ಯೂಸ್ ಮಾಡ್ತಿದ್ದಾನೆ ಅಂತ ಬರ್ದಿದ್ಯಾ. ಪೇಜ್ ನಂಬರ್ 13 ಅಲ್ಲಿ ಗೋವರ್ಧನ್ ಒಂದು ಹಳೆ ಬೈಕ್ ಇಟ್ಕೊಂಡು ಒದ್ದಾಡ್ಕೊಂಡು ಕಷ್ಟ ಪಡ್ತಿದ್ದಾನೆ ಅಂತ ಬರ್ದಿದ್ಯಾ. ಎಲ್ಲೋ ನಮ್ಮ ಅತ್ತಿಗೆದಿರ ಬಗ್ಗೆ ಮಾತಾಡ್ತಾ ಕುತ್ತಿಗೆಯಲ್ಲಿ ಹಾಕೊಳ್ಳೋದಕ್ಕೆ ಸರಿಯಾದ ನೆಕ್ಲೆಸ್ ಇಲ್ಲ ಅಂತ ಹೇಳಿದ್ದೆ. ಇದು 17 ಲಕ್ಷ, ಇದು 12 ಲಕ್ಷ. ತುಂಬಾ ಕಾಸ್ಟ್ಲಿಯಸ್ಟ್ ಹಾರ. ಗೋವರ್ಧನ್ 1200 ಸ್ಕ್ವೇರ್ ಫೀಟ್ ಆಫೀಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಂತ ಬರ್ದಿದ್ದೆ. 1,20,000 ಸ್ಕ್ವೇರ್ ಫೀಟ್ ಆಫೀಸ್. ದಿಸ್ ಇಸ್ ದ ಲಾಬಿ, ದಿಸ್ ಇಸ್ ದ ಆಂಬಿಯನ್ಸ್. ಲುಕ್, ಬ್ಯೂಟಿಫುಲ್ ಗರ್ಲ್ಸ್. ಪೇಜ್ ನಂಬರ್ 46 ಅಲ್ಲಿ 1 ಲಕ್ಷಕ್ಕೋಸ್ಕರ ಗೋವರ್ಧನ್ ನಾಯಿ ತರ ಹಗಲು ರಾತ್ರಿ ದುಡಿತಿದ್ದಾನೆ ಅಂತ ಬರ್ದಿದ್ದೆ. ಚೇಂಜ್ ಮಾಡು. ಇನ್ನು ಮುಂದೆ ನನ್ನ ಬಗ್ಗೆ ನೀನೇನೇ ತಿಳ್ಕೋಬೇಕು ಅಂತಂದ್ರು ಫೋರ್ಬ್ಸ್ ಪತ್ರಿಕೆಯಲ್ಲೇ ತಿಳ್ಕೋಬೇಕು. ಸದ್ಯ ಇಂದು ಗೋವರ್ಧನ್ ದೊಡ್ಡ ಗಂಡಸು, ಇನ್ನು ವರ್ಜಿನ್, ಪ್ಯಾಂಟ್ ಶರ್ಟ್ ಹಾಕ್ತಿದ್ದ ಅಂತ ಬರ್ತಿರ್ಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ತೆಗೆದು ಬಿಟ್ಟ ಅಂದ್ರೆ ಕಿತ್ತೋದ್ ನನ್ ಮಗನ. ಇಂದು ಮೈ ಡಾಟರ್ ಅಂಡ್ ದ CEO ಆಫ್ ದಿಸ್ ಕಂಪನಿ. ಎಂತ ಕಾಕತಾಳಿ ಅಲ್ಲ. ಏನ್ ಹಂಗ್ನಾಗ್ತಾ ಇದ್ದೀರಾ? ಚಿಕ್ಕ ವಯಸ್ಸಿಂದ ತುಂಬಾ ಸಿನಿಮಾಗಳಲ್ಲಿ ನೋಡಿದ್ದೀನಿ. ಹೀರೋಗೆ ಏನಾದ್ರೂ ಫೈನಾನ್ಷಿಯಲ್ ಸ್ಟ್ರಗಲ್ ಬಂದಾಗ ರಾತ್ರಿ ಆಟೋ ಓಡಿಸೋದ್ರಿಂದ ಬೆಳಗ್ಗೆ ಪೇಪರ್ ಹಾಕೋ ಅಷ್ಟರಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ಸರ್, ಮತ್ತೆ ಏನ್ ತಿಂತೀರಾ ಸರ್ ಡಿನ್ನರ್ಗೀಗ? ಅವಳೇನ್ ತಿಂತಾ ಇದ್ದಾಳೆ? ಯಾವುದೋ ಸಮ್ ಕೈಂಡ್ ಆಫ್ ಬರ್ಗರ್ ಸರ್. ಸೇಮ್ ಕೈಂಡ್ ಆಫ್ ಬರ್ಗರ್ ನನಗೂ ಬೇಕು ಸರ್. ಆಕ್ಚುಲಿ ಇಂದು ಬಂದು ಪೀರಿಯಡ್ಸ್ ಆಗಿದ್ದಾರೆ ಸರ್. ನೀವು ಇನ್ನು ಫಿಲಂ ಲಾಜಿಕ್ ಔಟ್ಸ್ಟ್ಯಾಂಡಿಂಗ್ ಅಂತ ಎಲ್ಲಿ ಅನ್ಸುತ್ತೆ ಅಂತಂದ್ರೆ, ತನಗೆ ಕೆಲಸ ಸಿಕ್ತಾಗ ತನ್ನ ಫ್ಯಾಮಿಲಿಗೋಸ್ಕರ ಅಂತ ಹೇಳಿ US ಗೆ ಗೋವರ್ಧನ್ ಕೆಲಸಕ್ಕೆ ಹೋಗೋದಿಲ್ಲ. ಅದೇ ಗೋವರ್ಧನ್ ಒಂದು ಹುಡುಗಿ ತನಗೆ ಅವಮಾನ ಮಾಡೋದು ಅಂತ ಹೇಳಿ ತನ್ನ ಫ್ಯಾಮಿಲಿ ಬಿಟ್ಟು ಕೆಲ್ಸಕ್ಕೆ ಹೋಗೋದಿಕ್ಕೆ ರೆಡಿ ಆಗ್ತಾನೆ. ಇನ್ನು ಈ ಫಿಲಂ ನ ಬೆಸ್ಟ್ ಸೀನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಬೆಸ್ಟ್ ಮಿಡಲ್ ಕ್ಲಾಸ್ ಇನ್ಸ್ಪಿರೇಷನ್ ಸೀನ್. ಈ ಕಡೆ ಬರ್ಬೇಕು. ಓಕೆ, ಯಾರೋ ನೀನು
ನೀನು ನನ್ನ ಹಾಗೆ ಇದೆಯಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು ಸುರೇಶ್. ನನ್ನ ಹೆಸರು ರಮೇಶ್. ನಿನ್ ಎಷ್ಟು ಸಲ ನೋಡಿದ್ರು ನೋಡ್ತಾನೇ ಇರೋಣ ಅನ್ಸುತ್ತೆ. ಎಲ್ಲ ನನ್ನ ಹಾಗೆ ಇದೆಯಲ್ಲ ನೀನು. ವಿಧಿ ಇಲ್ಲದೆ ಕಳ್ತನ ಮಾಡೋಕ್ ಬಂದಿದ್ಯಾ ಅಲ್ಲ. ಬೆಸ್ಟ್ ಮಿಡಲ್ ಕ್ಲಾಸ್ ಡ್ಯಾನ್ಸ್. ಮೆಂಟ್ಲು ನನ್ ಮಗ. ಬೆಸ್ಟ್ ಮಿಡಲ್ ಕ್ಲಾಸ್ ಅಡ್ವರ್ಟೈಸ್ಮೆಂಟ್. ಗೌರವಾನ್ವಿತರಿಗೆ ರಾಮ್ರಾಜ್ ಕಾಟನ್ ಪಂಚೆಗಳು ಮತ್ತು ಶರ್ಟ್ಗಳು. ಮೆಂಟ್ಲು ನನ್ ಮಗ. ಕೋಪ ಹೋಗುತ್ತೆ ಅಂದ್ರೆ ನನಗೆ ಬೇಕಾದ್ರೆ ಹೊಡೆದು ಬಿಡೆ. ನಿನ್ ಕೋಪ ಹೋಗುತ್ತೆ ಅಂದ್ರೆ ನನಗೆ ಹೊಡಿಯೋ. ನನ್ನೊಂದು ಸಜೆಷನ್ ಏನಂತಂದ್ರೆ ಇದನ್ನ ನೀವು ಥಿಯೇಟರ್ ಇಂದ ಆಚೆ ಬಂದು ಜನರ ಹತ್ರನೂ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಫೈನಲ್ ಆಗಿ ಫ್ಯಾಮಿಲಿ ಸ್ಟಾರ್ ಮೂವಿ ನೋಡಿದ್ ನನಗೆ ಅನ್ಸಿದೇನಂದ್ರೆ ಟೈಟಲ್ ಫ್ಯಾಮಿಲಿ ಸ್ಟಾರ್ ಅಂತ ಯಾಕೆ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನ್ ಮಾಡ್ಬೇಕು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನೇನು ಅನ್ಸುತ್ತೆ ಎಲ್ಲಾನು ಕೆಳಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಷ್ಟೆಲ್ಲ ಗೊಂದಲಗಳ ನಡುವೆ ನಮ್ಮನ್ನು ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಏನೆಂದರೆ 4 ಸೀಟರ್ ಆಟೋದಲ್ಲಿ ಇಡೀ ಕುಟುಂಬ ಹೆಂಗೂರು ಬಂತು? Get in the car. I'm not that kind of man. Hey, did we already pay for you? ಇದೆಲ್ಲ ರಿಯಲ್ ಆಗುತ್ತಾ? ಏನು ಅಯ್ಯೋ ಬಿಡು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. US ಗೆ ನನ್ಗೊಂದು ಟಿಕೆಟ್. ಜನರಲ್ ಸ್ಟ್ಯಾಂಡರ್ಡ್ ಯಾವ್ದಾರು ಇರ್ಲಿ, ಕೊನೆ ಪಕ್ಷ ಸೂಟ್ ಕೇಸಲ್ಲಾದ್ರೂ ಬರ್ತೀನಿ. Check the mic and make sure it sound right, boys.